ನಾಡಿನ ಸಮಸ್ತ ಜನತೆಗೆ ನಿಮ್ಮ ಪ್ರೀತಿಯ ಚೇತನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಗೈಸ್, ಬೆಳಗ್ಗೆ ಎದ್ದಿದ ತಕ್ಷಣ ಬಂದ್ವಿ, ರೆಡಿ ಆಗ್ಬಿಟ್ಟು ಪಟನೆ ಅವ್ರು ನಿಂತ್ಕೊಂಡು ಅಲ್ಲಿ ಬೈತಾ ಇದ್ದಾರೆ ನಾವು ಲೇಟ್ ಮಾಡಿದ್ವಿ ಅಂತ. ಬರ್ತಾ ಹೋಗೋ ಮತ್ತೆ ಒಂದು ಸ್ವಲ್ಪ ಬೈಸ್ಕೊಳ್ಳೋಣ ಆಯ್ತಾ. ನೋಡಿ ಅವರು ಫೋಟೋ ಶೂಟ್ ಮಾಡಿಸ್ಕೊತವ್ರೆ. ಅಣ್ಣೆಯವರು ಅಲ್ಲಿ ಮುಂದೆ ಇದ್ದಾರೆ ನೋಡಿ, ಝೂಮ್ ಆಗ್ತೀನಿ. ಅವ್ರ ಬೈಗಳನ್ನ ಕೇಳ್ಕೊಳ್ಳೋಣ ಒಂದು ಸ್ವಲ್ಪ. ಇವಾಗ ಫೋಟೋ ಶೂಟ್ಸ್ ಎಲ್ಲ ಆಯ್ತಾ ನಿಮ್ದು? ಎಲ್ಲ ದರ್ಶನದಿಂದ ಎಲ್ಲ ಚಪ್ಲಿ ಎಲ್ಲಿ ಬಿಡೋದು? ಏನೋ ಬೈತಾರೆ ಅನ್ಕೊಂಡಿದ್ದೆ, ಯಾರು ಬೈಲಿಲ್ಲ. ಏನು ರೆಡಿನೇ ಆಗಿಲ್ಲ ನಾವು. ಏನ್ ಚೂರ್ ಮಕ್ಕದಲ್ಲಿ ಏನಾದ್ರು ಮೇಕಪ್ ಕಾಣ್ತೈತಾ? ಅಪ್ಪರಲ್ಲಿ ನಿಧಾನಕ್ಕೆ ಹೋಗ್ಬೇಕು ತಾನೆ ಅವರು, ಪಟ್ ಅಂತ ಜೋರಾಗಿ ಹೋಗ್ಬಿಟ್ಟು. ವಾವ್, ಏನ್ ಸಖತ್ತಾಗಿದೆ ನೇಚರ್ ಏನಿಲ್ಲ ಇಲ್ಲಿ, ಇದು ಪ್ಲಾಸ್ಟಿಕ್ದು ಫೈಬರ್ದು. ಅಲ್ಲಿಗೆ ನಾವು ಹೋಗ್ಬೇಕು. ಆಮೇಲೆ ನಡಿ ಫಸ್ಟ್ ಬಸ್ ಸಿಗಲ್ಲ, ಹಿಂಗ್ ಕಾರ್ ಮಾಡ್ಕೊಂಡ್ ಬಂದಿರ ಬೇಕಾದ್ರೆ ಹೆಂಗಾನ ಹೋಗ್ಬೋದು. ಈ ಬಸ್ಗಳ್ದು ಯಾರ್ದ ಮದ್ವೆ ನಡೀತೈತೆ, ಊಟಕ್ಕೆ ಹೋಗೋಣ. ಆರತಿ ಅಕ್ಷತೆ ಸಮಾರಂಭ ಮದ್ವೆ ಎಲ್ಲ ಅವರು ಎಲ್ಲಿ? ಇಷ್ಟೊತ್ತಕ ಇಲ್ಲೇ ವೇಟ್ ಮಾಡ್ತಿದ್ರಾ? ಬಂದ್ರು ಬಾ. ಮೀನ್ ಹಿಡಿತವ್ರ ಅಲ್ಲಿ? ಮೀನ್ ಹಿಡಿತವ್ರ? ಒಂದು 15 ಇದಾವೆ ಅಷ್ಟೇ, ಅದಕ್ಕೆ 4,000 ರೂಪಾಯಿ. ಒಪ್ಪ ದೇವ್ರೆ. ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ಯಾ, ಫೋಟೋ ಹೊಡಿತಿದ್ಯಾ ಅಡೆಯ? ವಿಡಿಯೋ ಹಿಡಿತಾ ಇದ್ದೀನಿ. ಕಳ್ಸು, ಅವನೇನೋ ವಿಡಿಯೋ ಮಾಡೋಣಂತ. ಹೋಗಿದ್ದೆ ನಾನು. ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಕೊಂಡ್ ಬರೋಣ. ಯಾಕೆ ಬರಕ್ಕಾಗಲ್ಲ? ವಿಡಿಯೋ ಮಾಡ್ಬೋದು, ಏನಾಗಲ್ಲ. ಬಂದಿರೋದು ಸ್ವಲ್ಪ ಬೇಗ ಬರ್ಬೇಕಾಗಿತ್ತು. ನಾವೇನು ರೆಡಿನೇ ಆಗಿಲ್ಲ. ಒಂಚೂರು ಮಕ್ಕಳಲ್ಲಿ ಮೇಕಪ್ ಬರಕ್ ಕಾಣ್ತೈತಾ? ಇಷ್ಟಿದಾವೆ ಶಾರ್ಕ್ ಮೀನು, ಇದಕ್ಕೆ 4,000 ರೂಪಾಯಿ ಇಷ್ಟಕ್ಕೆ. ಮತ್ತೆ ಅದು ಎಷ್ಟು ದಿನದಿಂದ ಜೀವಿಸಿಲ್ಲ ನೀರೊಳಗೆ. ಆ ನೀರ್ ಕ್ವಾಲಿಟಿ ಆ ಮೀನಿಗೆ. ಅಪ್ಪ, ನನ್ ಪ್ಯಾಂಟ್ ಎಲ್ಲ ನೆಂದೋಗ್ತೈತೆ. ಈ ದೇವಸ್ಥಾನದೊಳಗೆ ಯಾವಾಗಾರ ಬಂದಿದೀವಿ ಅನ್ಸ್ತೈತಿ. ನಾಲ್ಕು ಕಿಂಡಿ ಇದಾವಂತೆ, ಎಲ್ಲ ಹತ್ರನು ಸುತ್ತಲೂ ನೋಡ್ಬೇಕಂತೆ. ಇದು ಇಲ್ಲಿ ಸುತ್ತ ಏನೇನೈತೆ ಅಲ್ಲ, ಸುತ್ತ ನೀರು, ನೀರ ಮಧ್ಯ ಈ ದೇವಸ್ಥಾನ ಇರೋದು. ಈ ಸುತ್ತ ಏನು ಲಿಫ್ಟಲ್ಲಿ ಬಂದ್ವಿ, ಇಲ್ಲಿ ಲಿಫ್ಟ್ ಇಕ್ಕಿದಾರಲ್ಲ, ಅದೊಂದು ಗ್ರೇಟ್ ನಿಜವಾಗ್ಲು. ಇವನು ವಿಡಿಯೋ ಮಾಡ್ತವನೇ, ನನಗೆ ಮಾಡಕ್ಕೆ ಬರೋದಂತೆ ವಿಡಿಯೋ ನೋಡಿ. ಫೋನ್ ಕೆಳಗೆ ಬಿಟ್ಟಿಯ ಕಣಪ್ಪ. ವಾ, ಎಷ್ಟು ಚಂದ ಕಾಣ್ತೈತೆ ಬ್ರೋ. ವಾವ್, ಅಲ್ಲಿಗೆ ಬಿಡಲ್ವಾ? ಕಿಂಡಿ ಆಯ್ತಿದ್ದು, ಎರಡನೇ ಕಿಂಡಿ ಗಾಯ್ಸ್. ಎಷ್ಟು ಚಂದ ಉಂಟು, ನೀರು ಸುತ್ತ ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ಇಲ್ಲಿ ಚೆನ್ನಾಗಿದೆ ಈ ಪ್ಲೇಸ್. ಟ್ರಿಪ್ಪಿಗೆ ಬರೋ ಪ್ಲೇಸ್ ಇದು ಮುರುಡೇಶ್ವರ ಅಲ್ವೇನಣ್ಣಯ್ಯ? ಏನ್ ಚೆನ್ನಾಗಿ ಕಾಣ್ತೈತ್ ನೋಡು. ನೋಡ್ದಲ್ಲ ಬಂದಿದ್ದೀರಾ? ಇವಾಗ ಹೋಗೋಣ ಬಿಡು. ಸರಿ ಮತ್ತೆ ಹೋಗೋಣ. ಎಲ್ಲರ ಫೋನು ಕ್ಯಾಮ್ರಾ ಆನ್ ಆಗಿರುತ್ತೆ. ಆ ಕಡೆ ಹಿಂಗೆ ಹಿಂಗಿದ್ದಾಗಿ ಆ ಕಡೆ ನೋಡ್ತಿದ್ದೀವಿ ಅಂತಾನೆ ಗೊತ್ತಾಗ್ತಿಲ್ಲ, ಬರೀ ಸುತ್ತಾ ಇದ್ದೀವಿ. ಸಿ ಎಲ್ಲೋ ಅದ ಅವನು. 4 ಇದಕ್ಕೆ 30 ರೂಪಾಯಿ ಚಾರ್ಜ್ ಇಲ್ಲಿ ನೋಡೋಕ್ಕೆ. ಇಲ್ಲಿ ಮೇಲ್ಗಡೆ ಈ ವ್ಯೂನ ನೋಡೋದಕ್ಕೆ ಮೇಲ್ಗಡೆಯಿಂದ. ಎಷ್ಟು ಜನ ಬರ್ತಿದ್ದಾರೆ ಅಂತ ನಾನು ಸುತ್ತಿದ್ದೀನಿ. ಹಿಂಗೆ ಅವರು ಫೋಟೋ ಹೊಡೆಯೋದ್ರಲ್ಲಿ ಬ್ಯುಸಿ ಗಾಯ್ಸ್. ನೋಡಿ ವ್ಯೂ, ಅದು ಫೋಟೋದಲ್ಲಿ ಏನು ಸಾಕಾದಾಗ ಕಾಣ್ತೈತೆ. ಅಲ್ಲಿ ಹತ್ರಕ್ಕೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಫೋಟೋಗ್ರಾಫರ್ ಒಳ್ಳೇದಾಗ್ಲಿ, ಇದೇ ಥರ ಫೋಟೋ ಹೊಡಿತಾ ಇರೋ. ಬಾ ಹೋಗೋಣ. ಇಲ್ಲ
ಈಗ ಪ್ರಸಾದವನ್ನು ಸೇವಿಸಲು ಬಂದಿದ್ದೇವೆ. ಅಲ್ಲಿ ಬಿಡ್ಲಿಲ್ಲ, ದೇವಸ್ಥಾನ ಇತ್ತು ಅಲ್ಲಿ ಶಿವಲಿಂಗದ್ದು. ಇವಾಗ ತಿಂಡಿನ ತಗೊಂಡವರ ಪ್ರಸಾದ. ಇಲ್ಲಿ ಎಷ್ಟು ಘಮ ಘಮ ಅಂತ ಬರುತ್ತಿದೆ ಅಂದ್ರೆ ವಾಸನೆ. ತುಪ್ಪ ಜಾಸ್ತಿ ಹಾಕೋರೆ ಅನ್ಸುತ್ತೆ ಗೈಸ್, ಅದಕ್ಕೆ ಘಮ ಘಮ ಅಂತ ಇದೆ. ಉಪ್ಪಿಟ್ಟು ಮತ್ತೆ ಏನು ಅವಲಕ್ಕಿದು ಚೆನ್ನಾಗೈತೇನಪ್ಪ, ಸೂಪರ್. ನಾವು ಪ್ರಸಾದವನ್ನು ಸೇವಿಸಿಕೊಂಡು ಇವಾಗ ಅಲ್ಲಿ ದೇವ್ರ ಹತ್ರ ಹೋಗ್ತಾ ಇದೀವಿ. ಹಾ, ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಬೇಡ. ಊಟ ಅದು ಪ್ರಸಾದ ಇಷ್ಟೇ ಕೊಡ್ತಾರೆ, ಆದ್ರೆ ಉಪ್ಪಿಟ್ಟು ಚೆನ್ನಾಗಿತ್ತು. ಕೇಳಿದ್ರೆ ಮತ್ತೆ ಕೊಡಲ್ಲ, ಇಕ್ಕಲ್ಲ ಅಷ್ಟೇ ಅಂತಾರೆ. ಈ ದೇವಸ್ಥಾನದಲ್ಲಿ ಮಾತ್ರ ನೋಡಿದ್ರು, ಕೇಳಿದ್ರು ಇಕ್ಕಿಲ್ಲ. ಇನ್ನು ಪ್ರತಿಯೊಂದರಲ್ಲೂ ಕೇಳಿದ್ರೆ ತುಂಬಾ ಹಾಕ್ಬಿಡ್ತಾರೆ ತಟ್ಟೆ ಒಳಗೆ. ಆದ್ರೂ ತುಂಬಾ ಭಕ್ತಾದಿಗಳಿದ್ರಲ್ಲ, ಅದಕ್ಕೋಸ್ಕರ ಅವ್ರು ಮಾಡಿ ಇವ್ರನ್ನೆಲ್ಲ ಅನುಸರಿಸೋಕೆ ಆಗಲ್ಲ ಅಷ್ಟು. ಎಲ್ಲಿ ಒಳಗೆ ಹೋಗೋಕ್ಕೂ ದುಡ್ಡು ಅಂತಾರಲ್ಲ ಇವರು. ಅಲ್ಲಿ ಒಳಗೆ ಹೋಗೋಕೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಫೋಟೋಸ್ ತೆಗಿಯಂಗಿರಲ್ಲ, ಮಾಡಲ್ಲ. ಇವಾಗ ಇಲ್ಲೇ ಕ್ಯಾನ್ಸಲ್ ಮಾಡ್ತೀವಿ, ಅದಕ್ಕೆ ಒಳಗಡೆ ಏನು ತೋರ್ಸೋಕ್ಕಾಗ್ತಾ ಇಲ್ಲ. ಕೈಲಾಸ ಐತಂತ ನೋಡೋಣ, ಆದರೆ ಫೋಟೋ ಒಳಗೆ ತೆಗಿಯೋಕ್ಕಾಗಲ್ಲ. ಸಾರಿ ಗಾಯ್ಸ್ ಪ್ರತಿಯೊಬ್ಬರಿಗೂ. ನೋಡಿ ಒಳಗಡೆ ಕಥೆನೂ ಹೇಳ್ತಿದ್ದಾರೆ, ಮತ್ತು ಈ ಥರ ಪಿಕ್ಚರ್ಸು ಇದೆ, ಸ್ಟ್ಯಾಚುಸು. ಎಷ್ಟು ಸುಂದರವಾಗಿ, ಇದರಲ್ಲಿ ಏನೇನು ಕತೆ ಇರಬೇಡ ಹೇಳಿ, ಎಷ್ಟು ಸ್ಟೋರಿಗಳಿರ್ತವೆ ಒಂದೊಂದು ಪಿಕ್ಚರಲ್ಲೂ. ಅಪ್ಪ ಏನು ಕೆತ್ತನೆ ಮಾಡಿದ್ದಾರೆ ನೋಡಿ, ಎಷ್ಟು ಮೀನಿಂಗ್ಫುಲ್ ಆಗಿದೆ ನೋಡಿ. ಬೆಟ್ಟ ರಾವಣ ಹತ್ಕೊಳ್ತಿರೋದು ಬೆಟ್ಟ, ಅದು ಶಿವ ಪಾರ್ವತಿ ಇವ್ರು ಎತ್ಕೊಂಡಿರೋದಾ? ನಮಗೂ ಹಂಗೆ ಆಶೀರ್ವಾದ ಮಾಡ್ತೀವಿ. ರಿಯಲ್ ಆಗಿ ನಡೆದಿರೋ ಕಥೆನ ಇಲ್ಲಿ ಏನೋ ಈ ಪಿಕ್ಚರ್ಗಳೆಲ್ಲ ಏನೋ ಹೇಳೋಕೆ ಟ್ರೈ ಮಾಡ್ತಿದ್ದಾವೆ, ಆದರೆ ಸ್ಟೋರಿನ ಅಲ್ಲಿ ವಾಯ್ಸ್ ರೆಕಾರ್ಡಲ್ಲಿ ಹಾಕಿದ್ದಾರೆ. ಅದು ಕೇಳಿಸ್ಕೊಂಡು ಹೋಗ್ಬೇಕು, ಅದನ್ನು ಕೇಳ್ತಾನೆ ಇಲ್ಲ. ಸಂಖ್ಯೆ ಬಂಡಿ ಇದ್ರೊಳಗೆ ಎಷ್ಟು ಸಕ್ಕದಾಗಿದೆ ಅಂದರೆ ಒಂದೊಂದು ಪಿಕ್ಚರೂ ವಾವ್, ಎಷ್ಟು ಕ್ಲಾರಿಟಿಯಾಗಿ. ಸಾಹಸನೇ ಮಾಡಿಬಿಟ್ಟವ್ರೆ, ಅಡ್ವೆಂಚರಸ್. ಇದೆಲ್ಲ ಕೆತ್ತಕ್ಕೆ ಎಷ್ಟು ದಿನಗಳು. ಆವುಗಳು ನೋಡ್ರಿ ಎಷ್ಟು ಚೆನ್ನಾಗಿದೆ. ವಾವ್. ಸ್ವಲ್ಪ ಒಂದು ಟೈಮ್ ರಾವಣ ಅವರು ಜಿಮ್ಗೆ ಹೋಗ್ತಿದ್ರು ಅನ್ಸುತ್ತೆ, ಅದಕ್ಕೆ ಯಾವ ಥರ ಇದ್ದಾರೆ ನೋಡಿ. ಸ್ಟ್ರಕ್ಚರ್ ಅಲ್ಲ, ಹೈ ಲೆವೆಲ್. ಲಾಸ್ಟ್ ಇದೆ ಸಜ್ಜೇಶ್ವರ, ಗೋಕರ್ಣ, ದ್ವಾರೇಶ್ವರ, ಗುಣತೇಶ್ವರ, ಮುರುಡೇಶ್ವರ ಎಲ್ಲ ಒಂದೇ ದೇವರು, ಥರ ಅಂತರ ನೇಮ್ಗಳು, ಹೆಸರುಗಳು. ಒಳಗೆ ಅದಿದೆ, ಅದ್ರಲ್ಲಿ ಏನೇನು ನಡೆದಿದೆ ಅದರಂತೆ ಇಲ್ಲಿ ಸೃಷ್ಟಿಯಾಗಿರೋ ಈಶ್ವರ. ಇದು ಒಳಗಡೆ ಕೈಲಾಸ ಇರೋದು, ಇದು ಸುತ್ತ ಕೆಳಗಡೆ ಕಾಣ್ತಿದೆಯಲ್ಲ, ಅದ್ರ ಕೆಳಗಡೆ ಅದ್ರ ಮೇಲೆ ಕೂತಿರೋದು ಶಿವ. ವಾ, ಏನು ಗುರು, ಹೈ ಲೆವೆಲ್ ಕ್ರಿಯೇಟಿವಿಟಿ. ಇದನ್ನ ಮಾಡೋಕ್ಕೆ ಎಷ್ಟು ಶ್ರಮ ಇದೆ, ನಾವು ನೋಡೋಕೆ ಎಷ್ಟು ಚಂದ ಅಂತೀವಿ, ಅದ್ರ ಹಿಂದೆ ಎಷ್ಟು ಕೈಗಳ ಜೋಡಣೆ ಇರುತ್ತೆ. ವಾವ್, ಎಷ್ಟು ಜನಗಳು ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಯಾವಾಗಲೂ, ಪ್ರತಿ ಕ್ಷಣ ಪ್ರತಿ ದಿನ. ಕೈಲಾಸಗಿರಿಯನ್ನು ನೋಡಿದಷ್ಟೇ ಸಂತೋಷವಾಗಿತ್ತು. ನಾವು ಕೈಲಾಸಕ್ಕೆ ಹೋಗಿ ವಾಪಸ್ ಬಂದಿದ್ದೀವಿ. ಇವಾಗ ಇವರು ಇನ್ನೂ ಇಲ್ಲೇ ಇದ್ದಾರೆ ನೋಡಿ. ಕೈಲಾಸಗಿರಿ ಹತ್ರ ನೋಡಿಕೊಂಡು ಇವಾಗ ಫುಲ್ಲು ವ್ಯೂ ಸುತ್ತಾ ಇದ್ದೀವಿ ಅಷ್ಟೇ ಗಾಯ್ಸ್, ಅಷ್ಟೇ ವಿಷಯ. ಅಲ್ಲೇ ನೋಡಿ ಫ್ಯಾಮಿಲಿ ಎಲ್ಲ ಸುತ್ತಾ ಇದೆ. ನೋಡೋಕೆ ಎಷ್ಟು ಚಂದ ಉಂಟು. ಇಲ್ಲಿಗೆ ಬರಬೇಕು, ಟ್ರಿಪ್ಪಿಗೆ ಬರಬೇಕಂದ್ರೆ ಇಲ್ಲಿಗೆ ಬರಬೇಕು, ಈ ಪ್ಲೇಸಿಗೆ, ಮುರುಡೇಶ್ವರ ಪ್ಲೇಸಿಗೆ. ನಿಜ ಸಾರ್ಥಕ ಆಯಿತು ಟ್ರಿಪ್ಪಿಗೆ ಬಂದ್ರೂ. ವಾವ್, ಕಣ್ಣು ರೋಮಾಂಚಕವಾಗೈತೆ ನಿಜವಾಗ್ಲೂ. ಇವೆಲ್ಲ ನೋಡಿ, ಈ ಥರ ದೃಶ್ಯ ಎಲ್ಲ ಆಯಿತು ಅಂತ ನನಗೆ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿನ ಹಿಂಸೆ ಮಾಡಬೇಕು ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಯಾರು ಬರಲ್ಲ ಅಂತಾರೆ. ಬೈತೈತ್ರ ಹೊತ್ತಾಗೆ ಗಾಯ್ಸ್, ನನಗೂ ಬೇಡ ನನ್ನ ಸಿಚುವೇಶನು. ಓಕೆ ದೇವ್ರೆ, ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡು, ಎಲ್ರದ್ದು ಅವ್ರವ್ರ ಪ್ರಯತ್ನಗಳಲ್ಲಿ ಸಕ್ಸಸ್ ಆಗಲಿ. ಬರ್ತೀವಿ, ಆಶೀರ್ವಾದ ಮಾಡು, ಬಾಯ್ ಗೈಸ್. ನೋಡಿ ಇಲ್ಲಿ ನಾವು ಅಲ್ಲಿ ದೇವಸ್ಥಾನ ನೋಡ್ಕೊಂಡು
ಇವಾಗ ಬೀಚ್ ಹತ್ರ ಬಂದಿದೀವಿ. ಈ ಬೀಚ್ ಹತ್ರನಾರು ಬಿಡ್ತವ್ರಲ್ಲ, ಗ್ರೇಟ್. ವಾವ್, ಅಲೆ ಒಳಗ್ ಬಿಟ್ಟವ್ರೆ ಅಂತ ತುಂಬಾ ಖುಷಿ ಆಗ್ತದೆ. ಸರಿ, ವಾ ಚಿಂದಿ ಚಿಂದಿ ಸೂಪರ್. ಇಲ್ಲಿ ನೊರೆನೇ ಬರ್ತಿಲ್ಲ, ಜಾಸ್ತಿ ಗಲೀಜ್ ನೀರೇ ಇದಾವೆ ಗಾಯ್ಸ್. ಎಲ್ಲ ಹಿಡ್ದಿರೋದ್ ನೋಡಿ, ಮೀನು, ಫ್ರಾನ್ಸು, ಏಡಿ ಎಲ್ಲ ಒಟ್ಟಿಗೆ ಬರ್ತವೆ. ಇನ್ನೇನು ಸಪ್ರೇಟ್ ಬರ್ತಾವ. ಇವರು ಆರಿಸ್ಕೊತಾರೆ ಬಂದಾಗ. ಎಷ್ಟು ಹಿಡಿತಾರೆ, ಎಷ್ಟು ಮಾಡ್ತಾರೆ, ಎಷ್ಟು ಪ್ರಾಫಿಟ್ ಇವರಿಗೆ, ಅಷ್ಟೇ ಕಷ್ಟನೂ ಐತೆ ನೋಡಿ. ಇಲ್ಲಿ ಬಿಂದಾಸಕ್ಕೆ ಬರ್ತಾವ. ಹಾ, ಮೀನ್ ತಗೊಂಬರ್ತೀಯಾ? ಅಲ್ಲೇ ನೋಡಿದ್ರೇನೆ ತುಂಬಾ ಖುಷಿ ಆಗ್ತದೆ. ಬೀಚ್ ಹತ್ರ ಇಂದ ಮುರುಡೇಶ್ವರ ಟೆಂಪಲ್ ಇಂದ ಈ ವ್ಯೂ ಇಂದ, ಫ್ಯಾಂಟಾಸ್ಟಿಕ್ ವ್ಯೂ ಇಂದ ಇವಾಗ ಹೊರಡುವ ಸಮಯ ಬಂದಿದೆ. ಹೊರಡ್ತಾ ಇದೀವಿ. ಬಾಯ್ ದೇವರೇ, ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ. ಇಲ್ಲಿ ನೋಡಿ, ಮೀನುಗಳು ವಿಚಿತ್ರ ವಿಚಿತ್ರ. ಇದನ್ನು ಬೇಯಿಸ್ಕೊಂಡ್ ತಿಂತಾರ, ಇದನ್ನು ಮಾಡ್ಕೊಂಡ್ ತಿಂತಾರ ಅನ್ನೋದೇ ಗೊತ್ತಿಲ್ಲ ನನಗೆ. ಎಲ್ಲ ಮಾರ್ತಿದ್ದಾರೆ ಇಲ್ಲಿಂದನೇ. ಏಡಿ ಎಲ್ಲ, ವಾವ್, ಇದನ್ನು ಮಾಡ್ಕೊಂಡ್ ತಿಂತಾರ. ಎಷ್ಟು ಚಂದ ಉಂಟು ಏಡಿಗಳು. ಎಲ್ಲ ಸದೋಗಿದಾವೆ. ಇದು ಫ್ರಾನ್ಸ್ ನೋಡಿದ್ರೆ ಭಯ ಆಗುತ್ತೆ. ಅದು ಫ್ರಾನ್ಸ್. ವಿಚಿತ್ರ ದೇಶಕ್ಕೆ ಬಂದಿದ್ದೀವಿ ಅನ್ಸುತ್ತೆ ಇವಾಗ. ಒಂದೊಂದು ವಿಚಿತ್ರ ವಿಚಿತ್ರ ಮೀನುಗಳು. ಮುರುಡೇಶ್ವರ ಟಿಫನ್ ಮಾಡಿದ್ದಾಯ್ತು ಅಷ್ಟೇ. ಆಮೇಲೆ ಸ್ನಾನ ಮಾಡಿದಾಯ್ತು ಅಷ್ಟೇ. ಎಕ್ಸಾಮ್ ಅಲ್ಲೂ ಅದೇ ಬರೀಬೇಕು ಅಷ್ಟೇ. ಅಷ್ಟೇ. ಏನ್ ಕೊಟ್ಟಿಲ್ಲ? ಬಿಲ್ ಕೊಟ್ಟಿಲ್ವಂತೆ ಅಷ್ಟೇ ಗಾಯ್ಸ್. ನನ್ನ ಬಿಲ್ ಕೊಟ್ಟಿಲ್ಲ ಅಷ್ಟೇ. ಚೆನ್ನಾಗೈತೆ ಅಷ್ಟೇ ಅಷ್ಟೇ ಅಷ್ಟೇ. ಅಪ್ಪ ನೆಂದೋದ್ವಿ. ಇಲ್ಲೇ ನಿಂತ್ಕೊಳ್ಳೋಣ, ಓಡೋಣ. ಓಡಿ 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 ಓಡಿ. ಮೇಕಪ್ ಆಗ್ತವನೆ. ಎಷ್ಟು ಮೇಕಪ್ ಮಾಡ್ತಕ್ಕಂತಾನೆ ಅಂದ್ರೆ ನಂಬರ್ 1 ಮೇಕಪ್. ಇರ್ಲಿ ಬಿಡು, ಏನಾಗಲ್ಲ. ನೆನ್ಪಿಗೆ ಹಿಂಗ್ ಹೋಗಿದೀವಿ ಅಂತ ಬೇಕಾಗುತ್ತೆ. ಅದೇ ತೋರಿಸ್ಬೋದು. ಇಲ್ಲ, ಅಲ್ಲಿ ಬೇರೆ ಬಂದಿರ್ತಾರೆ, ಬೇರೆ ರಿಸರ್ವೇಶನ್ ಮಾಡ್ಕೊಂಡು. ಅಲ್ಲಿ ನೋಡ್ರಿ, ನಮ್ಮಮ್ಮ ಎಲ್ಲ ಇರುವೆ ಕಾಲಲ್ಲೆಲ್ಲ ತುಣದ್ ಹಾಳು ಮಾಡ್ತೀವಿ. ಇರುವೆ ಅದೇನ್ ಮಾಡ್ತಾವ. ಹಾ, ಚಾರ್ಜ್ ಹಾಕಲ್ಲ. ಚಾರ್ಜ್ ಅಲ್ಲ ಗಾಯ್ಸ್, ಫಸ್ಟೇ. ಅಯ್ಯೋ, ಜಾಸ್ತಿ ಕೂಗಾಡ್ತವನೆ ಗೈಸ್. ಇವ್ನು ಕ್ಯಾಮ್ರಾ ಬಂದ್ರೆ ಕೂಗಾಡಲ್ಲ, ಕ್ಯಾಮ್ರಾ ಇಲ್ಲ ಅಂದ್ರೆ ಹೆಂಗ್ ಕೂಗಾಡ್ತಾನೆ ಅಂದ್ರೆ ಎದ್ರಿಕೊಂಡ್ಬಿಡ್ಬೇಕು ಒಂದು ಸರಿ. ಅಪ್ಪ ಡೇಂಜರ್. ನೋಡಿ, ಅವನು ಆಟೋ ಹೇಳ್ಬಿಟ್ಟು ಬಂದವನೇ ನಮ್ಮನ್ನ ಬಿಟ್ಟು. ಅವ್ರು ಬೇರೆ ಆಟೋದಲ್ಲಿ ಬರ್ಬೇಕಂತ, ನಾವು ಬೇರೆ ಆಟೋದಲ್ಲಿ ಬರ್ಬೇಕಂತೆ. ಹಣೆಯರಿದ್ರೆ ಅವ್ರು ನಮ್ ಜೊತೆ ಸೇರೋದೇ ಇಲ್ಲ. ಇವನು ತಿಮ್ಮ ಅಂತವನು. ಮುಖ ನೋಡೋಣ, ಮುಖದಲ್ಲಿ ಒಂದು ಬೆಂಡಿ ಪಿಂಪಲ್ಸ್ ಆಗಿರುತ್ತೆ. ಈಗ ಏನೇನೋ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ಸ್ಥಳಗಳು ಯಾವ್ಯಾವಿದೆ. ನಾನು ಯಾಣಾಗ ಹೋಗಿದ್ದೀನಿ. ನಾನು PU ಇದ್ದಾಗ ನಮ್ಮ ಕಾಲೇಜಲ್ಲಿ ಟ್ರಿಪ್ ಕರ್ಕೊಂಡು ಹೋಗಿದ್ರು, ಅವಾಗ ಹೋಗಿದ್ದೀನಿ. ಇನ್ನ ಇಲ್ಲಿರೋವೆಲ್ಲ ಹೋಗಿಲ್ಲ. ಹೋಗೋಣ ಫ್ಯೂಚರಲ್ಲಿ ಪಕ್ಕ ಹೋಗ್ತೀವಿ. ಈಗ ಸುತ್ತಬೇಕು ಜೀವನದಲ್ಲಿ, ಎಲ್ಲ ಸುತ್ತಬೇಕು, ನೆಮ್ಮದಿಯಾಗಿ ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಯಾವ ಥರ ಮಾಡ್ತಿದೀವಿ ಆ ಥರ ಫ್ಯಾಮಿಲಿ ಜೊತೆ ಬಂದ್ರೆ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಜಾಸ್ತಿ. ಇವಾಗ ಯಾವುದೋ ವ್ಯಾನಲ್ಲಿ ಹೋಗ್ಬೇಕಾದ್ರೆ ನಾವು ಇಲ್ಲಿ ಜಾಗ ಕಾಲುವೆ ಹರಿತೈತೆ, ಅದಕ್ಕೆ ಬಂದು ಅಂತಿದ್ವಿ. ನೋಡಿ ಎಷ್ಟು ಚಂದ ಉಂಟಲ್ಲ, ನೀರು ನೋಡಿದ್ರೆ ಹರಿತಾ ಇರ್ಬೇಕಾದ್ರೆ. ಅಗ್ರದ್ ಬೇಡ, ಇಳಿಯೋದ್ ಬೇಡ. ಆಳ ಐತೆ ನೆಂದೋಗುತ್ತೆ ಪ್ಯಾಂಟು. ಅಲ್ಲಸು ಹೋಗ್ಬೇಕು. ಅಲ್ಲಸು ಹೋಗೋಣ ಗೈಸ್. ನಾವು ಮುರುಡೇಶ್ವರ ಕೊಲ್ಲೂರು ಮೂಕಾಂಬಿಕೆ ದೇವ್ರನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ. ಅದು ಏನು ಕೇಳಿಸಲ್ಲ ಅನ್ಸುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ. ನಾವು ದರ್ಶನ ಮಾಡೋ ಹೊತ್ತಿಗೆ 6 ಗಂಟೆ ಆಗುತ್ತೆ. ಇವಾಗ 1 ಗಂಟೆ ಆಗಿದೆ, ಇವಾಗ 6 ಗಂಟೆ ಆಗುತ್ತೆ ಪಕ್ಕ. ಎಷ್ಟು ಜನ, ಜಗನ್ ಜಾತ್ರೆ ಇದೆ. ಯಾವ್ದು ಮುಗೀತು ಹೇಳು? ಇದು ಕೊಲ್ಲೂರು ಮೂಕಾಂಬಿಕೆ. ಇವಾಗ ಏನಕ್ಕೆ ಹೋಗ್ತಿದೀವಿ? ಊಟ ಭೋಜನಾಲಯಕ್ಕೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಮಾಡ್ಕೊಂಡು ಆಮೇಲೆ ಯಾವ ಕಡೆ? ಆಮೇಲೆ ಶೃಂಗೇರಿ ಬೇಡ,
ಕರ್ನಾಟಕ ಹೋಗೋಣ. ಸರಿ ರೈಟ್. ಸೆಲ್ ಕ್ಯಾಚ್ ಮಾಡ್ಬೇಕು ನೋಡ್ಕೊಂಡು ಹೋಗೋದು. ಮೂಕಾಂಬಿಕಾ ಅನ್ನ ಪ್ರಸಾದ ಚೆನ್ನಾಗಿ ಸೇವಿಸ್ತಾ ಇದೀವಿ. ಎಲ್ಲ ಹೋಗಿತ್ತಾ ಇಲ್ಲ ಚೆನ್ನಾಗಿ ಸೇವಿಸ್ಕೊಂಡು ಹೋಗ್ತಾ ಇದೀವಿ. ಊಟ ಮಾಡಕ್ ಹೋಗ್ತಾ ಇದೀವಿ. ಅಷ್ಟೇ ಗೈಸ್. ಆಮೇಲೆ ಊಟ ಮಾಡ್ಬಿಟ್ಟು ಕೈ ತೊಳಿತೀವಿ ಅಷ್ಟೇ ಗೈಸ್. ಊಟ ಸವಿಯುವ ಸಮಯ. ದಿನ ಮಸ್ತ್ ಮಸ್ತ್ ಟ್ರಿಪ್ ಮುಗಿಸ್ಬಿಟ್ಟು ಇವಾಗ ಊರ್ ಕಡೆ ಹೋಗ್ತಿದೀವಿ ಗೈಸ್. ಮತ್ತೆ ವಾಪಸ್ ಚಿಂದಿ ಚಿತ್ರಾನ್ನ ಇತ್ತು ಟ್ರಿಪ್ಪು. ಮುರುಡೇಶ್ವರ ಅಂತ ಸಖತ್ ಎಂಜಾಯ್ ಮಾಡಿದೀವಿ. ಇವಾಗ ನೈಟ್ ನಾವು ಹೋಗೋದು ಇವಾಗ ಮಂಗಳೂರಲ್ಲಿ ಐತೆ ಟ್ರೈನು. ನಾವು ಅಂತಿದ್ದು ಉಡುಪಿಯಲ್ಲಿ ಹೋಗೋದು 2 ಗಂಟೆ ಆಗುತ್ತೆ, ಮಧ್ಯರಾತ್ರಿ 2 ಗಂಟೆ. ಹಾಸನಕ್ಕೆ ಹೋಗೋದು, ಆಮೇಲೆ ನೋಡೋಣ ಹಾಸಿಗೆರೆ ಎಲ್ಲಿ ಅಂತ. ಓಕೆ, ಹಳ್ಳ ಕಡಿಬಾರ್ದು. ಬಂಡಿ ಸೊಳ್ಳಗಿರ್ದ. ಅಯ್ಯೋ 2 ಕೈಯು ಗಂದೆ, ಒಂದ್ ಬಂಡಿ ರೂಮಲ್ಲಿ ಮಂಕೊಂಡು. ಮೊನ್ನೆ ಹೋಗಿರೋದು ರೂಟೆ ಮತ್ತೆ ರಿವರ್ಸ್ ಅದೇ ನೋಡ್ಕೊಂಡು ಹೋಗ್ತಾ ಇದೀವಿ. ತೂಗು ಸೇತುವೆ ಇದ್ರ ಮ್ಯಾಲ್ ಟ್ರೈನ್ ಹೋಗೋದು ಎಷ್ಟು ಡೇಂಜರ್ ಅಪ್ಪ ದೇವ್ರೆ. ಸೇತುವೆ ಮೇಲೆ ಜೋರಾಗಿ ಹೋಗ್ಲೇಬಾರ್ದು. ಟೈಮ್ ಎಷ್ಟಾಗಿದೆ ನೋಡಿ, ನೆಟ್ವರ್ಕ್ ನೋಡಿ ಎಷ್ಟಿದೆ. 0% ನೆಟ್ವರ್ಕು ಘಾಟ್ ಸೆಕ್ಷನಲ್ಲಿ ಸಕಲೇಶ್ಪುರದಲ್ಲಿ ಇವಾಗ ನಾವು ಹೋಗ್ತಿರೋದು. ಮತ್ತೆ ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ನೆಟ್ವರ್ಕ್ ಅಂತೂ 0% ಗೈಸ್. ಬಟ್ ಔಟ್ಸೈಡ್ ನೋಡಿದ್ರೆ ನೇಚರು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಷ್ಟು ಕಳೆದೋಗ್ಬಿಡ್ತೀವ ನೇಚರ್ ನೋಡ್ಕೊಂಡು. ಅದೇನು ಕಾಣಲ್ಲ ಅಷ್ಟೇ ನೋಡಿ. ಬೆಂಕಿ ಬೆಳಗ್ಗೆ ಹೊತ್ತು ಸಕ್ಕತ್ತಾಗಿ ಕಾಣುತ್ತೆ. ಟ್ರೈನ್ ಟ್ರಾವೆಲ್ ಮಾಡಬೇಕು ಅಂದರೆ ಸಕಲೇಶ್ಪುರ ಟು ಸುಬ್ರಹ್ಮಣ್ಯ ಬರಲೇಬೇಕು. ನಿಜವಾಗ್ಲೂ ಬರಲಿಲ್ಲ ಅಂದರೆ ಜೀವನ ಸಾರ್ಥಕ ಆಗಲ್ಲ ನಿಜ. ನೆಟ್ವರ್ಕ್ ಅಂತೂ 0% ಇಲ್ಲಿ ಏನು ಸಿಗಲ್ಲ. ಬಂದು ನೋಡಿ ಒಂದ್ಸಲಿ ಅಷ್ಟೇ ಗೈಸ್.